ಇನ್ನು ಅಸ್ಸಾಂ ನಾನು ಹೇಳ್ತಾ ಇದ್ದೆ, ಹಿಮಂತ ಬಿಸ್ವಾ ಶರ್ಮಾ ಅವರ ಮೇಲೆ ಮತ್ತೆ ಜನ ನಂಬಿಕೆ ಇಟ್ಟಿದ್ದಾರೆ, ಮತ್ತೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಸ್ಸಾಂನಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬಂದಂತಾಗಿದೆ. ಅಸ್ಸಾಂನಲ್ಲಿ ಬಿಜೆಪಿಯದ್ದು ಹ್ಯಾಟ್ರಿಕ್ ಗೆಲುವು, ಮೂರನೇ ಬಾರಿಗೆ ಬಿಜೆಪಿ ಗೆದ್ದ ಸಾಧನೆ. ಇನ್ನು ಪುದುಚೇರಿಯಲ್ಲಿ ಎನ್ಡಿಎ ಒಕ್ಕೂಟಕ್ಕೆ ಗೆಲುವು, ರಂಗಸ್ವಾಮಿ ನೇತೃತ್ವದ ಎನ್ಡಿಎ ಒಕ್ಕೂಟ ಗೆಲುವನ್ನು ಕಂಡಿರ್ತಕ್ಕಂಥದ್ದು. ಮತ್ತೊಮ್ಮೆ ಎನ್ ರಂಗಸ್ವಾಮಿ ಅಲ್ಲಿ ಸಿಎಂ ಆಗ್ತಾರೆ ಅಂತ ಮಾತುಗಳು ಕೇಳಿಬರ್ತಾ ಇದೆ. ಅಸ್ಸಾಂನಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರ್ತಾರೆ ಅಂತಕ್ಕಂಥದ್ದು ಬಿಜೆಪಿಯ ಹ್ಯಾಟ್ರಿಕ್ ಸಾಧನೆ. ತಮಾಷೆ ಅಲ್ಲ, ಮೂರು ಸಾರ್ತಿ ಕಂಟಿನ್ಯೂಸ್ ಆಗಿ ಗೆಲ್ತಕ್ಕಂಥದ್ದು. ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿನೂ ಹಾಗೆ ಮೂರು ಸರ್ತಿ ಗೆದ್ದು 15 ವರ್ಷ ಸಿಎಂ ಆಗಿದ್ದರು. ಈಗ ಎಲ್ಲ ಆಟಕ್ಕೂ ತೆರೆ ಬಿದ್ದಿದೆ. ಅಸ್ಸಾಂನನ್ನು ಬಿಜೆಪಿ ಉಳಿಸ್ಕೊಂಡಿದೆ. ಅಡಿಷನಲ್ ಆಗಿ ಪಶ್ಚಿಮ ಬಂಗಾಳವನ್ನು ಗೆದ್ದಿದೆ. ಪುದುಚೇರಿಯಲ್ಲೂ ಕೂಡ ಎನ್ಡಿಎ ಗೆದ್ದಿದೆ. 3 ರಾಜ್ಯಗಳು ಅಲ್ಲಿಗೆ ಬಿಜೆಪಿಯ ಲೆಕ್ಕಕ್ಕೆ ಖಾತೆಗೆ ಸೇರಿಕೊಂಡ್ರೆ, ಒಂದು ಕಾಂಗ್ರೆಸ್ಗೆ, ಮತ್ತೊಂದು ತಮಿಳುನಾಡಿನಲ್ಲಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷಕ್ಕೆ ಜನ ಆಶೀರ್ವಾದವನ್ನು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದು ರಿಸಲ್ಟ್ 5 ರಾಜ್ಯಗಳು ಅಂದರೆ 4 ರಾಜ್ಯ, ಒಂದು ಕೇಂದ್ರಾಡಳಿತ ಪ್ರದೇಶ ಪಾಂಡಿಚೇರಿಯಲ್ಲಿ ಎನ್ಡಿಎದವರು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಈ 5 ರಾಜ್ಯಗಳು ತೀವ್ರ ಕುತೂಹಲವನ್ನು ಮೂಡಿಸಿತ್ತು. ಈಗ ರಿಸಲ್ಟ್ ಬಂದಿದೆ. ಇನ್ನು ತಮಿಳುನಾಡಿನಲ್ಲಿ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗಿದೆ. ಬಹುಮತ ಬಂದಿಲ್ಲ ಟಿವಿಕೆಗೆ. ಸರ್ಕಾರ ರಚಿಸಲು ಯಾವ ಪಕ್ಷಕ್ಕೂ ಬಹುಮತ ಇಲ್ಲ. 118 ಬರಬೇಕು, ಈಗ 108ಕ್ಕಿದೆ ಟಿವಿಕೆ. ಹಾಗಾಗಿ ಶುರುವಾಗಿದೆ ಅಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್. ಟಿವಿಕೆ ಶಾಸಕರನ್ನ ಕಾಪಾಡಿಕೊಳ್ಳೋದಕ್ಕೆ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಇಂದು ಸಂಜೆಯೇ ರೆಸಾರ್ಟ್ಗೆ ಶಿಫ್ಟ್ ಆಗಲಿದ್ದಾರೆ ಟಿವಿಕೆ ಶಾಸಕರು. ಅತಂತ್ರ ವಿಧಾನಸಭೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಟಿವಿಕೆ. 2ನೇ ಸ್ಥಾನದಲ್ಲಿ ಡಿಎಂಕೆ, 3ನೇ ಸ್ಥಾನದಲ್ಲಿ ಎಐಎಡಿಎಂಕೆ ಇದೆ. ಹಾಗಾಗಿ ಅವ್ರಿಗೇನು ಈಗ ಇದೇ ನಂಬರ್ ಫೈನಲ್ ಆಯಿತು ಅಂದರೂ ಕೂಡ ಇನ್ನೂ 10 ಸೀಟ್ ಬೇಕು ಅವ್ರಿಗೆ ಟಿವಿಕೆ ಸರ್ಕಾರ ರಚನೆ ಮಾಡೋದಕ್ಕೆ. ಆ 10 ಸೀಟನ್ನು ಕೊಡ್ತಾರೆ ಬೇರೆ ಬೇರೆ ಪಕ್ಷಗಳು, ಸಣ್ಣ ಸಣ್ಣ ಪಕ್ಷಗಳಿವೆ. ಕಾಂಗ್ರೆಸ್ಸೇ ಕೊಡ್ಬೋದು, ಅವ್ರದ್ದೊಂದು 4-5 ಸೀಟು. DMDK ಪಕ್ಷ ಇದೆ, ಅವರು ಕೂಡ ಕೊಡ್ಬೋದು. ನೋಡೋಣ, ಇನ್ನೊಂದು 10 ಸೀಟನ್ನು ರೆಡಿ ಮಾಡಿಕೊಂಡು ಅವರು ಸರ್ಕಾರ ರಚನೆಗೆ ತಮ್ಮ ಹಕ್ಕನ್ನು ಮಂಡನೆ ಮಾಡ್ತಾರೆ. ಯಾರು? ಟಿವಿಕೆ, ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಈ ಬಾರಿ ಅಷ್ಟು ಸ್ಥಾನಗಳನ್ನು ಗೆಲ್ಲುವ ಮೂಲಕ, ಬಟ್ ಬಹುಮತ ಬರಲಿಲ್ಲ, ಸರಳ ಬಹುಮತ ಬರಲಿಲ್ಲ. ಆ ನಂಬರ್ಗಳು ಹೋಗಿತ್ತು, 120 ತನಕನೂ ಹೋಗಿತ್ತು, ಬಟ್ ಇಳಿತಾ ಬಂತು. ಮಧ್ಯಾಹ್ನದ ತನಕ 3 ಗಂಟೆ ತನಕ ಸೆಕೆಂಡ್ ಪ್ಲೇಸ್ನಲ್ಲಿ ಎಐಎಡಿಎಂಕೆ ಇತ್ತು, 3ನೇ ಪ್ಲೇಸ್ನಲ್ಲಿ ಡಿಎಂಕೆ ಇತ್ತು. ಆಮೇಲೆ ಡಿಎಂಕೆ ಅವರು ನಂಬರ್ ಹೆಚ್ಚಿಗೆ ಮಾಡಿಕೊಂಡು ಈಗ 72ಕ್ಕೆ ಬಂದು ಕೂತಿದ್ದಾರೆ. ಎಐಎಡಿಎಂಕೆ 54ಕ್ಕೆ ಕುಸಿದಿದ್ದಾರೆ. ಹಾಗೆಯೇ ಟಿವಿಕೆ ಕೂಡ 108ಕ್ಕೆ ಬಂದು ನಿಂತಿದೆ. ಯಾರಿಗೂ ಸ್ಪಷ್ಟ ಬಹುಮತ ಇಲ್ಲ. ಆದರೆ ಬಹುಮತಕ್ಕೆ ಬೇಕಾಗಿರ್ತಕ್ಕಂಥದ್ದು 10 ಸಂಖ್ಯೆ. ಅದನ್ನು ಬೇರೆ ಸಣ್ಣ ಸಣ್ಣ ಪಕ್ಷಗಳಿಂದ ಬೆಂಬಲವನ್ನು ಪಡ್ಕೊಂಡು ವಿಜಯ್ ಸರ್ಕಾರ ರಚನೆಗೆ ಈಗ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ.